ಆಗಲ್ವಾ? ಬಂದು ಡ್ಯಾಶೇ ಹೊಡೆದ್ಬಿಟ್ರಲ್ಲ. ಏಯ್ ಬೆಕ್ಕರ, ಯಾರ ಹತ್ರ ಮಾತಾಡ್ತಿದೀಯ? ಡ್ಯಾಶ್ ಹೊಡೆದಿದ್ದು ನೀನು, ನಾನಲ್ಲ. ಓಹೋ, ನಿಮಗೆ ಗೊತ್ತಿಲ್ವಾ? ಕಾರ್ ಹೋಗ್ತಾ ಇರ್ಬೇಕಾರೆ ಈ 2 ವೀಲರ್ಗಳೆಲ್ಲ ಹಂಗೆ ಸೈಡ್ ಕೊಡ್ತಾ ಇರಬೇಕು. ಆಕ್ಚುಲಿ ಇದೇ ರೂಲ್ಸು. ಹುಚ್ಚೋ ಬಾಯ್, ಎಲ್ಲಿ ಹೋಗ್ತಿದೀಯಾ ಇಷ್ಟೊತ್ತಲ್ಲಿ? ಎಲ್ಲಿ ಹೋಗ್ತಾ ಇದ್ದೀನಿ? ಅದೇ ಕೇಳ್ತಿರೋದು, ಎಲ್ಲಿ ಹೋಗ್ತಿದೀಯಾ ಅಂತ. ಸುಮ್ಮನಿರಿ ಸರ್, ನನ್ನ ತಲೆ ಬಿಸಿ ನನಗಾಗಿದೆ. ನಾಳೆ ಲಾಯರ್ ಬರ್ತಾರೆ, ಏನೇನು ಕೇಳ್ತಾರೋ, ಏನು ರೆಡಿ ಆಗಬೇಕು ಅಂತ ನಾನು ತಲೆ ಕಟ್ಸ್ಕೊಂತಿದ್ರೆ ನೀವೊಬ್ರು ಅದಕ್ಕೆ ಹೊರಗೆ ಯಾಕೆ ಹೋಗ್ತೀಯಾ? ಒಳಗ್ ನಡಿ. ಸರ್, ಒಳಗಡೆ ಉಸಿರು ಕಟ್ತಿದೆ ಸರ್, ಆಗ್ತಿಲ್ಲ ನನಗೆ. ಅದಕ್ಕೆ ಹೊರಗಡೆ ಹೋಗಿ ಸುಸು ಮಾಡ್ಕೊಂಬಂದು ಪ್ಲಾನ್ ಮಾಡ್ತೀನಿ. ಗಲೀಜು. ಹೋಗೋಗು, ಜಾಸ್ತಿ ದೂರ ಹೋಗ್ಬೇಡ, ಹಂದಿಗಳಿರ್ತವೆ. ಓಕೆ ಓಕೆ ಸರ್, ಓಕೆ. ಸದ್ಯ ದೊಡ್ಡ ಹಂದಿಯಿಂದ ತಪ್ಪಿಸ್ಕೊಂಡಲ್ಲಪ್ಪ, ಇನ್ಯಾವ ಹಂದಿ ಬಂದರೂ ಪ್ರಾಬ್ಲಮ್ಮೇ ಇಲ್ಲ. ಏನೋ ಎಡವಟ್ಟು ಅನ್ನಿಸ್ತಿದೆಯಲ್ಲ. ಈ ಚಳಿಲಿ ಹೊರಗೆ ಹೋಗಿ ಏನು ಪ್ಲಾನ್ ಮಾಡ್ತಾನೆ ಇವನು? ಯಾಕೋ ಇವನು ಬಾಡಿ ಲ್ಯಾಂಗ್ವೇಜ್ಗೂ ಮಾತಿಗೂ ಮ್ಯಾಚ್ ಅನ್ನಿಸ್ತಿಲ್ವಲ್ಲ. ಎಷ್ಟೊತ್ತು ಬರೋದು? ಸುಮ್ಮನೆ ಆ ರಾಕ್ಷಸರ ಕೈ ಸಿಕ್ಕಾಕೊಳ್ಳೋಂಗೆ ಮಾಡ್ತೀಯ. ಸಿಕ್ಕಾಕೊಂಡ್ಬಿಟ್ಟಿದ್ನಪ್ಪ, ತಪ್ಪಿಸ್ಕೊಂಬರಕ್ಕೆ ಇಷ್ಟೊತ್ತಾಯ್ತು. ಅಯ್ಯೋ ಹೌದೇನೋ? ಅದೇನಾದರೂ ಆಗಲಿ ನೋಡು, ನಿನಗೆ ಯಾವ ಮರದ ಕೆಳಗಡೆ ಜ್ಞಾನೋದಯ ಆಗುತ್ತೆ ಅಂತ ಹೇಳು, ಆ ಮರನೇ ಕಡ್ದು ತೊಗೊಂಬಂದು ನಿನ್ನ ಮುಂದೆ ನಿಲ್ಲಿಸ್ತೀವಿ. ಅಪ್ಪ, ಮ್ಯಾಟ್ರ್ ಮಾತಾಡಪ್ಪ, ಈ ಚಳಿಲಿ ಬಿಲ್ಡಪ್ ಬೇಕಾ? ಅಲ್ವೋ, ಪಾಲಿಗೆ ಬಂದಿರೋ ಅದೃಷ್ಟನ ಕಾಲಿಂದ ಒದಿತಿದೆಯಲ್ಲ. ನಿನ್ನ ಯೋಗ್ಯತೆಗೆ ವಿದ್ಯೆ ಅಂತೂ ಹತ್ತಲಿಲ್ಲ, ಜೀವನ ಪೂರ್ತಿ ಹಿಂಗೆ ಸ್ಟೇರಿಂಗ್ ಇಟ್ಕೊಂಡೆ ಕಳೆದು ಬಿಡ್ಬೇಕು ಅಂದ್ಕೊಂಡಿದ್ಯಾ? ಅಪ್ಪ, ನೀನು ಆದಿತ್ಯ ಕಣೋ, ಅರ್ಥ ಮಾಡ್ಕೊಳ್ಳೋ. ಓಹೋ, ಹಳೇ ಕಾಲದ ಕ್ಯಾಸೆಟ್ ಹಾಕಕ್ಕೆ ನಾನು ಇಲ್ಲಿ ಕರೆದಿದ್ದು. ಸರಿ, ನಾನು ಹೊಡ್ತೀನಿ, ಬಾಯ್, ಟಾಟಾ. ನಿಂತ್ಕೊಳ್ಳೋ, ನೀನು ಮತ್ತೆ ಹುಟ್ಟು ಬಂದಿದ್ಯಾ ಕಣೋ. ಆದಿತ್ಯ ನೀನು. ಈ ಸತ್ಯ ಯಾಕೋ ನಿನ್ಗೆ ಅರ್ಥ ಆಗ್ತಿಲ್ಲ? ಏಯ್ ನಗ್ಬೇಡ, ದೊಡ್ಡ ದನಿಗಳು ನೀನು ಮತ್ತೆ ಹುಟ್ಟು ಬರ್ತೀಯ ಅಂತ ಕಾಯ್ತಿದ್ರು ಗೊತ್ತಾ? ಅಯ್ಯೋ ಅಯ್ಯೋ ಅಪ್ಪ, ಮೈ ಡಿಯರ್ ಡ್ಯಾಡಿ. ಏಯ್ ನನಗೆ ಕೋಪ ಬರ್ಸ್ಬೇಡ ಈಗ. ಆಯ್ತು ನೋಡಪ್ಪ, ನಾನೀಗ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಾನಿಲ್ಲಿ ಬಂದಿರೋದು 10 ಲಕ್ಷದ ಆಸೆಗಷ್ಟೇ. ನೀನಿಲ್ಲಿ ತಿಜೋರಿಗೆ ಕೈ ಹಾಕು ಅಂತಿದ್ಯಾ, ಅದೆಲ್ಲ ಆಗಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ, ನಮ್ಮ ಲಿಮಿಟ್ ಎಷ್ಟಿದೆಯೋ ಅಷ್ಟರಲ್ಲೇ ಇರೋಣ. ನೋಡು ಸಂಜು, ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.